ಕಾರ್ಪೊರೇಟ್ ಸ್ಟೈಲ್ ಐಷಾರಾಮಿ ಕಾರುಗಳ ಬಿಲ್ಡಪ್, ಸೋಷಿಯಲ್ ಮೀಡಿಯಾದಲ್ಲಿ ಹಣದ ಹೊಳೆ ಹರಿಸುವ ವಿಡಿಯೋಗಳು. ಇದೇ ನೋಡಿ ರಾಜೇಶ್ ಕಾಮತ್ ಅಂಡ್ ಗ್ಯಾಂಗ್ ಮಾಡ್ತಿದ್ದ ಹೈಟೆಕ್ ವಂಚನೆಯ ತಂತ್ರ. ಎಐ ಕ್ರಿಸ್ಟಲ್ ರೋಬೋಟ್ ಕಂಪನಿ ಹೆಸರಲ್ಲಿ ಇವರು ಮಾಡಿರೋ ವಂಚನೆಯ ಬಗ್ಗೆ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಈ ಬೃಹತ್ ದೋಖಾದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮನಿ ಡಬ್ಲಿಂಗ್ ಹೆಸರಲ್ಲಿ ಕೋಟಿ ಕೋಟಿ ಹಣ ವಂಚನೆ. 7,300 ಹೂಡಿಕೆದಾರರಿಗೆ 1,700 ಕೋಟಿ ಪಂಗನಾಮ. ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಟೋಪಿ ಹಾಕಿದ ಗ್ಯಾಂಗ್. ಹೌದು, ಈ ವಂಚಕನ ಜಾಲ ಎಷ್ಟರ ಮಟ್ಟಿಗೆ ಹರಡಿತ್ತು ಅಂದ್ರೆ ಖದೀಮ ರಾಜೇಶ್ ಕಾಮತ್ ಹೂಡಿಕೆದಾರರನ್ನ ನಂಬಿಸಲು ಹೈ ಪ್ರೊಫೈಲ್ ವ್ಯಕ್ತಿಗಳನ್ನೇ ಬಳಸಿಕೊಂಡಿದ್ದ. ಅಚ್ಚರಿಯ ವಿಷಯ ಅಂದ್ರೆ ಕಾನೂನಿನ ಅರಿವಿರೋ ಇಬ್ಬರು ನಿವೃತ್ತ ಎಸಿಪಿಗಳೇ ಈತನ ಈವೆಂಟ್ ನಲ್ಲಿ ಭಾಗಿಯಾಗಿದ್ರು. ನಿವೃತ್ತ ಎಸಿಪಿಗಳಾದ ಸಕ್ರಿ ಮತ್ತು ಶ್ರೀನಿವಾಸ್ ಅವರು ರಾಜೇಶ್ ಕಾಮತ್ ಜೊತೆ ವೇದಿಕೆ ಹಂಚಿಕೊಂಡಿದ್ರು. ಅಷ್ಟೇ ಅಲ್ಲ, ಸಂತೋಷ್ ಗುರೂಜಿ ಕೂಡ ಈ ಪ್ರಮೋಷನ್ ಈವೆಂಟ್ ನಲ್ಲಿ ಭಾಗಿಯಾಗಿ ಈ ವಂಚನೆಯ ಜಾಲಕ್ಕೆ ಮೆರುಗು ನೀಡಿದ್ರು. ಇವರನ್ನೆಲ್ಲ ನೋಡಿ ನಂಬಿದ ಸಾಮಾನ್ಯ ಜನ ಈಗ ಬೀದಿಗೆ ಬಿದ್ದಿದ್ದಾರೆ. ಖದೀಮ ರಾಜೇಶ್ ಕಾಮತ್ ತನ್ನ ಕಂಪನಿಯಲ್ಲಿ ಹಣ ಹೂಡಿಕೆ ಮಾಡುವಂತೆ ನಿವೃತ್ತ ಪೊಲೀಸ್ ಅಧಿಕಾರಿಗಳನ್ನು ಪುಸಲಾಯಿಸಿದ್ದ. ಈ ಇಬ್ಬರು ಅಧಿಕಾರಿಗಳು ತಮ್ಮ ಪತ್ನಿಯರ ಹೆಸರಿನಲ್ಲಿ ಡಾಲರ್ಸ್ ಮೂಲಕ ಹಣ ಹೂಡಿಕೆ ಮಾಡಿ ಈಗ ಕೈ ಸುಟ್ಟುಕೊಂಡಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ವಂಚಿಸುವ ಮಟ್ಟಿಗೆ ಈ ಗ್ಯಾಂಗ್ ಧೈರ್ಯ ಮಾಡಿತ್ತು ಅಂದ್ರೆ ಇದರ ಹಿಂದಿರೋ ಮಾಸ್ಟರ್ ಪ್ಲಾನ್ ಎಂಥದ್ದು ಅಂತ ನೀವೇ ಊಹಿಸಿ. ವಂಚನೆಯ ಜಾಲ ಕೇವಲ ಬೆಂಗಳೂರಿಗೆ ಸೀಮಿತವಾಗಿಲ್ಲ. ರಾಜ್ಯಾದ್ಯಂತ ಏಜೆಂಟರನ್ನ ನೇಮಿಸಿಕೊಂಡು ಈ ಗ್ಯಾಂಗ್ ಜನರಿಗೆ ಮಕ್ಮಲ್ ಟೋಪಿ ಹಾಕಿದೆ. ಇದುವರೆಗೆ ಬರೋಬ್ಬರಿ 7,300 ಜನರ ಬೆವರಿನ ಹಣವನ್ನ ಈ ಕಂಪನಿ ಲೂಟಿ ಮಾಡಿದೆ. ಒಟ್ನಲ್ಲಿ ಎಐ ಮತ್ತು ರೋಬೋಟ್ ತಂತ್ರಜ್ಞಾನದ ಹೆಸರಲ್ಲಿ ನಡೆದ ಈ ಬೃಹತ್ ದೋಖಾ ಈಗ ಬಯಲಾಗಿದೆ. ಐಷಾರಾಮಿ ಜೀವನದ ಆಸೆ ತೋರಿಸಿ ಪ್ರಭಾವಿಗಳನ್ನ ಬಳಸಿಕೊಂಡು ಜನರ ಹಣಕ್ಕೆ ಕನ್ನ ಹಾಕಿರೋ ಈ ರಾಜೇಶ್ ಕಾಮತ್ ಅಂಡ್ ಗ್ಯಾಂಗ್ ವಿರುದ್ಧ ಈಗ ತನಿಖೆ ತೀವ್ರಗೊಂಡಿದೆ. ಏನೇ ಇರಲಿ, ಹೂಡಿಕೆ ಮಾಡುವ ಮೊದಲು ಎಚ್ಚರವಿಲ್ಲದಿದ್ರೆ ಎಂಥವರಿಗೂ ವಂಚಕರು ನಾಮ ಹಾಕ್ತಾರೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.